ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಕಾಳರಾತ್ರಿಯನ್ನು ಆರಾಧನೆ ಮಾಡುವುದು. ಕಾಳರಾತ್ರಿ ಅಂತಂದರೆ ನಮ್ಮ ಬದುಕು ಕೂಡ ಎಷ್ಟು ಕಪ್ಪು ರಾತ್ರಿಗಳು, ಆ ಹೆಪ್ಪುಗಟ್ಟಿದ ಕಪ್ಪು ರಾತ್ರಿಗಳು, ತುಂಬ ಕಷ್ಟ ಕಾಲಗಳನ್ನು ನಾವು ತಿಳ್ಕೊಂಡು ಒದ್ದಾಟ ಮಾಡ್ತಿರ್ತೀವಿ. ಮತ್ತೊಬ್ಬರಿಗೆ ಬಂದಿದ್ರೆ ಅದು ನಾವು ಅಷ್ಟಾಗಿ ತಲೆಗೆ ಹಾಕೊಳ್ಳಲ್ಲ. ನಮಗೇ ಬಂದಿದ್ದಾಗ ಬಹಳ ಬಹಳ ಯೋಚನೆ ಮಾಡ್ತೀವಿ. ಈ ನವರಾತ್ರಿ ದಿನಗಳು ಅತ್ಯಂತ ಉಪಯೋಗವನ್ನು ಮಾಡಿಕೊಳ್ಳೋದು. ನವರಾತ್ರಿ ಅಂದ್ರೆ ಏನು ಗೊತ್ತುಂಟ? ತುಂಬಾ ಒಳ್ಳೆಯ ದಿನಗಳು ಅನ್ಕೊಂಡಿದ್ದೀರಿ, ಕೆಟ್ಟ ದಿನಗಳು ಅಂದ್ರೆ ಕೆಟ್ಟ ದಿನಗಳಲ್ಲಿ ಒಳ್ಳೇದು ಮಾಡ್ಲಿಕ್ಕೆ ಬಂದಿರತಕ್ಕಂಥದ್ದು ಈ ಶರತ್ಕಾಲವೇ ಅಂತದ್ದು. ಈ ಋತುಗಳು ಕೆಲವು ಬಂದಾಗ ನೋಡಿ, ಈ ಹಿಂದೆ ಮಳೆಗಾಲ ಬಂದಿತ್ತಲ್ಲ, ಭಾದ್ರಪದ ಮಾಸ, ಆ ಭಾದ್ರಪದ ಮಳೆ ಬಂದು ಎಲ್ಲಂದ್ರೆ ಅದು ಎಲ್ರಿಗೂ ಅಲರ್ಜಿ ಆಗಿರುತ್ತೆ. ಅದನ್ನ ಸರಿಪಡಿಸಲಿಕ್ಕೆ ಈ ಋತುಗಳು ಬರುತ್ತೆ. ಆಯಾಯ ನಮಗೆಲ್ಲಾದ್ರೂ ತುಂಬಾ ಕೋಲ್ಡ್ ಆದಾಗ ಮಂತ್ರ ಹೇಳಿ 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 ಸ್ವಲ್ಪ ಬಾಡಿ ನಿಮಗೆ ಉಷ್ಣಾಂಶಕ್ಕೆ ಬಂದು ಒಂದು ಅದ್ಭುತವನ್ನು ಮಾಡಿಕೊಡುವಂಥದ್ದು. ಮತ್ತೆ ಅದರ ಜೊತೆಗೆ ಆ 3 ಕಾಲಗಳ ಪೂಜೆ ಮಾಡಿದಾಗ ಒಂದಷ್ಟು ನಿಮಗೆ ಸಂಬಂಧಪಡುವ ಆಹಾರಗಳನ್ನ ಏನು ಮಾಡ್ತಿರೋ ಊಟಾದಿಗಳನ್ನ, ಅಂದ್ರೆ ಆಯುರ್ವೇದ ತಿಳಿಸ್ತಾನೆ ಬಹಳ. ಆ ಆಯುರ್ವೇದ ಏನ್ ತಿಳಿಸುತ್ತೆ ಅಂತಂದ್ರೆ, ಬಂದಿರತಕ್ಕಂತಹ ರೋಗಾದಿಗಳಿಗೆ ಉಪಶಮನ ಮಾಡಿಕೊಳ್ಳಲಿಕ್ಕೆ ಬಂದಿರತಕ್ಕಂತಹ ದಿನಗಳು ಇವು. ಅದಕ್ಕಾಗಿ ಅಂತಹ ಕಾಳರಾತ್ರಿಯನ್ನು ಕೂಡ ನಾವು ಸುಮ್ಮನೆ ಯೋಚನೆ ಮಾಡಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ನಮಗೆ ಏತಕ್ಕೋಸ್ಕರ ಇದು ನಾವು ಮಾಡ್ತೀವಿ ಅಂತ. ಅಂತಹ ಒಟ್ಟಾರೆ ಕಾಳರಾತ್ರಿಯನ್ನ ನೀವು ಈ ದಿವಸ ಪೂಜೆ ಮಾಡ್ತೀನಿ ಅಂತಂದ್ರೆ, ಜಗತ ಕಣ್ಣೋದು ಅಂದ್ರೆ ವಿಶ್ವತ ಜಗತ ಚಕ್ಷು, ಪ್ರತಿಯೊಂದು ಅಂಶದಲ್ಲೂ ಕೂಡ ನಾವು ಒಳ್ಳೆತನ್ನೇ ಕಾಣ್ತಾ ಇರ್ತೀವಿ. ಅಂತಂದ್ರೆ ಈ ಕೆಸರಲ್ಲಿ ಕಮಲ ಕಂಡತ್ತಲ್ಲ ನಮಗೆ, ಆ ಕಮಲ ಕಂಡಾಗೆ ನಾವು ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆಯದನ್ನ ಹುಡುಕ್ತಾ ಇರ್ತೀವಿ. ಅಂತಂದ್ರೆ ಅಂತಹ ಕಾಳರಾತ್ರಿಯ ಕೃಪೆ ಹೇಗಾಗುತ್ತೆ ಅಂದ್ರೆ, ಮೌನವಾಗಿ ಅತ್ಯಂತ ಅದ್ಭುತದ ಫಲವನ್ನ, ಅಭಿಷ್ಟ ಸಿದ್ಧಿಯನ್ನು ನಿಮಗೆ ಮಾಡಿಕೊಡುತ್ತಾಳೆ. ಅಂತಹ ಈ ಜಗತ್ತಿನ ಒಡತಿಯಾಗಿರುವ ಆ ಒಂದು ಜಗದಂಬಿಕೆ ಆಗಿರುವ ಕಾಳರಾತ್ರಿಯ ಕುರಿತು ನೀವು ಯಾವ ಮಂತ್ರವನ್ನು ಹೇಳಿಕೊಳ್ತೀರೋ, ಅನುಷ್ಠಾನವನ್ನ ಮಾಡಿಕೊಳ್ತೀರೋ, ಆರಾಧನೆ ಮಾಡಿಕೊಳ್ತೀರೋ, ದುರ್ಗಾ ಸಪ್ತಶತಿಯೋ ಅಥವಾ ದೇವಿ ಭಾಗವತದಲ್ಲಿ ಉಲ್ಲೇಖವಾಗಿರತಕ್ಕಂತಹ ಮಂತ್ರಾದಿಗಳು, ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಅನ್ನೋ ಮಂತ್ರವನ್ನೇ ನೀವು ಪದೇ 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 ಉಚ್ಚಾರ ಮಾಡ್ತಿದ್ರೆ ಅಮಂಗಳ ಹೊರಡುವುದು, ಮಂಗಳ ಪ್ರವೇಶವಾಗುವುದು. ಶುಭಂಭೂಯಾತ್. ಒಳಿತಾಗಲಿ.